ರೇಣು ಇದನ್ ಕೇಳಿ ಬಟ್ಟೆ ಒಗೆಯಕ್ಕೆ ಹೋಗ್ತಾರೆ. ಆ ಬೆಕ್ಕು ಬಚ್ಚಿಟ್ಕೊಂಡು ಪೂರ್ತಿ ದಿವಸ ನೋಡ್ತಿರುತ್ತೆ ಹೇಗೆ ರೇಣು ಅವರ ಚಿಕ್ಕಮ್ಮ ಅವ್ರ ಹತ್ರ ಎಲ್ಲಾ ಕೆಲ್ಸಾನು ಮಾಡಿಸ್ತಾರೆ ಅಂತ. ಆಮೇಲೆ ಅವ್ರು ಕೊಡೋ ತೊಂದರೆಗಳನ್ನು ನೋಡ್ತಿತ್ತು. ಆಮೇಲೆ ಮಾರನೇ ದಿವಸದಿಂದ ಅದು ಅದರ ಮಾಯೇನ ತೋರ್ಸಕ್ಕೆ ಶುರು ಮಾಡ್ತು. ರೇಣು ಅವರ ರೂಮಲ್ಲಿ ಕುತ್ಕೊಂಡಿದ್ರು. ಅವಾಗ ಮಿಥಾಲಿ ಅವರ ರೂಮಿಗೆ ಬಂದು ಹೇಳ್ತಾರೆ, ಬೇಗ ಎದ್ದು ಮನೆ ಗುಡ್ಸು, ಆಮೇಲೆ ಮೇಲೆ ಟೆರೆಸ್ ಹೋಗಿ ಕ್ಲೀನ್ ಮಾಡು. ಬೆಕ್ಕು ಅಲ್ಮಾರಿ ಹಿಂದೆ ನಿಂತ್ಕೊಂಡು ಎಲ್ಲದನ್ನು ನೋಡ್ತು. ಅದು ರೇಣುಗಿಂತ ಮುಂಚೆನೆ ಟೆರೆಸ್ಗೆ ಬಂದ್ಬಿಡುತ್ತೆ. ರೇಣು ಟೆರೆಸ್ಗೆ ಹೋಗಿದ ತಕ್ಷಣ ಅವ್ರು ನೋಡ್ತಾರೆ, ಅವ್ರ ಕೈಯಲ್ಲಿರೋ ಪರ್ಕೆ ತನ್ನಷ್ಟಕ್ಕೆ ತಾನೇ ಕ್ಲೀನ್ ಮಾಡ್ತಿತ್ತು. ಸ್ವಲ್ಪ ಹೊತ್ತಲ್ಲಿ ಅವ್ರ ಮನೆ ಟೆರೆಸ್ ಪೂರ್ತಿಯಾಗಿ ಕ್ಲೀನ್ ಆಗ್ಬಿಡುತ್ತೆ. ರೇಣು ಇದನ್ ನೋಡಿ ತುಂಬಾ ಖುಷಿ ಪಡ್ತಾರೆ. ಆಮೇಲೆ ಅವರ ರೂಮಿಗೆ ಹೊರಟು ಹೋಗ್ತಾರೆ. ಅವತ್ ರಾತ್ರಿ ರೇಣು ಅವ್ರ ರೂಮಲ್ಲಿ ಕುತ್ಕೊಂಡು ಇವತ್ ಅವ್ರಿಗೆ ನಡೆದಿದ್ದು ತುಂಬಾ ದೊಡ್ಡ ಮ್ಯಾಜಿಕ್ ಅಂತ ಯೋಚನೆ ಮಾಡ್ತಾ ಇದ್ರು. ಟೆರೆಸ್ ತನ್ನಷ್ಟಕ್ಕೆ ತಾನೇ ಹೇಗ್ ಕ್ಲೀನ್ ಆಯ್ತು? ಅವ್ರ ಇದನ್ನೆಲ್ಲ ಯೋಚನೆ ಮಾಡ್ತಿರೋವಾಗ ಬೆಕ್ಕು ಅಲ್ಮಾರಿಯಿಂದ ಆಚೆ ಬಂದು ರೇಣು ಪಕ್ಕದಲ್ಲಿ ಬಂದು ಕುತ್ಕೊಳ್ಳುತ್ತೆ. ಆಮೇಲೆ ರೇಣು ಅದನ್ನ ನೋಡಿ ಖುಷಿ ಆಗ್ತಾರೆ.